ತಾಯಿ ಎಕ್ಸ್ಪೀರಿಯನ್ಸ್ ಅಪ್ಪಾಜಿ 7 ಗಂಟೆಗೆ ಹೋರೋದು 9 ಗಂಟೆಗೆ ಬಂದಿದೆ. ಥ್ಯಾಂಕ್ಸ್ ಆಂಟಿ. ಫ್ಯಾನ್ಸ್ ಸಿಕ್ಬಿಟ್ಟಿದ್ರು, ಇಡೀ ಫ್ಯಾಮಿಲಿ ಬಂದು ಮಾತಾಡ್ಸಿದ್ರು. ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ನಮ್ಮ ಟ್ರಿಪ್ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಫುಲ್ ವಿಡಿಯೋನ ವಾಚ್ ಮಾಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವಾಗ ಟೈಮು 12 ಗಂಟೆ ಆಗಿದೆ, ಮಿಡ್ ನೈಟ್ 12 ಗಂಟೆ. ನಾವು ಫಸ್ಟ್ ಟೈಮ್ ಒಂದು ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದ್ದೀವಿ. ನಮ್ಮ ಅಣ್ಣ ಕಾರ್ ತಗೊಂಡ್ಮೇಲೆ ನಾವು 5 ಜನ ಯಾವತ್ತೂ ಟ್ರಿಪ್ ಹೋಗಿರ್ಲಿಲ್ಲ ಹೊರಗಡೆ ಕಾರಲ್ಲಿ. ನಮ್ಮ ಮನೆ ದೇವರು ಮಂಜುನಾಥ ಸ್ವಾಮಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಫ್ಯಾಮಿಲಿ ಜೊತೆ ಹೋಗ್ತಿದ್ದೀವಿ. ಇವರು ನಮ್ಮ ಮಮ್ಮಿ ಆ್ಯಂಡ್ ಮುಂದೆ ಇಬ್ಬರು ಇದ್ದಾರೆ, ಅವರನ್ನ ತೋರಿಸ್ತೀವಿ ಬನ್ನಿ. ಇವರು ನಮ್ಮ ಬ್ರದರು, ನಮ್ಮ ಡ್ಯಾಡಿ. ನಮ್ಮ ಡ್ಯಾಡಿ ಮುಂದೆ ಕೂತಿದ್ದಾರೆ. ಸೊ ನಾವಿವಾಗ ಹೋಗ್ತಾ ಇದ್ದೀವಿ. ನಾವಿವಾಗ ಕಡೂರು ರೀಚ್ ಆಗಿದ್ದೀವಿ. 30 ಮಿನಿಟ್ಸಲ್ಲಿ ಕಡೂರಿಗೆ ಬಂದಿದ್ದೀವಿ. ಸೊ ಡೀಸೆಲ್ ಹಾಕ್ಸ್ಕೊತಾ ಇದ್ದೀವಿ. ಗೈಸ್, ನಮ್ಮ ಕಡೂರಲ್ಲಿ ಇದ್ಯಾವುದೋ ಲಾಡ್ಜ್ ರೆಸ್ಟೋರೆಂಟ್ ಆಗಿದೆ, ಏನು ಅಂತ ಗೊತ್ತಾಗ್ತಿಲ್ಲ. ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ. ಗೈಸ್, ಇವಾಗ ಆಲ್ಮೋಸ್ಟ್ 3 ಗಂಟೆ ಆಗಿದೆ. ನಾವು ಇವಾಗ ಚಾರ್ಮಡಿ ಘಾಟಲ್ಲಿದ್ದೀವಿ. ಮಿಸ್ಟ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಮುಂದ್ಗಡೆ ವೆಹಿಕಲ್ ಕಾಣಲ್ಲ, ಹಂಗಿದೆ. ಟೈಮ್ 3 ಗಂಟೆ ಆಗಿದೆ ನೋಡಿ. ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಇದು, ಇಲ್ಲಿದ್ದೀವಿ ನಾವು. 4 ಗಂಟೆಗೆ ರೀಚ್ ಆಗಿದ್ದೀವಿ. ಅಪ್ಪ ಮಂಡ್ಯ ಮಾಡಿಸ್ಕೊಬರಕ್ಕೆ ಹೊರಟಿದ್ದಾರೆ. ನಮ್ಮನ್ನೇ ಕೇಳ್ತಿದ್ದಾರೆ ಎಲ್ಲಿ ಮಂಡ್ಯ ಮಾಡಿಸೋದು ಅಂತ. ಹೊರಗಡೆ ಫುಲ್ಲು ಮಳೆ ಬರ್ತಿದೆ. ನಾವು ನಮ್ಮ ಅಪ್ಪಾಜಿ ಕಾಯ್ತಾ ಇದ್ದೀವಿ. ಮಂಡ್ಯ ಕೊಡಕ್ಕೆ ಹೋಗಿದ್ದವರು 7ಗೆ ಇನ್ನೂ ಬಂದಿಲ್ಲ. 8 ಆದ್ರೂ ಯಾವಾಗ ಬರ್ತಾರೆ ಗೊತ್ತಿಲ್ಲ ಗೈಸ್. ನೋಡಿ, ನಮ್ಮ ಅಪ್ಪಾಜಿ 7 ಗಂಟೆಗೆ ಹೋರೋದು 9 ಗಂಟೆಗೆ ಬಂದಿದೆ. ಟೊಯ್ಯ ಆಗಿ ಬಂದಿದೆ. ನಾವಿವಾಗ ನೇತ್ರಾವತಿ ಹೊಳೆ ಹತ್ರ ಇದ್ದೀವಿ. ಸ್ನಾನ ಮಾಡಬೇಕು. ಆ್ಯಂಡ್ ಮಳೆ ಕೂಡ ಬರ್ತಾ ಇದೆ ಇಲ್ಲಿ. ನಾವಿವಾಗ ಏನದು ಪೇಸ್ಟ್ ಮತ್ತು ಸೋಪನ್ನ ತಗೊಳಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ. 8 ಹೊಳೆ ಎಷ್ಟು ತುಂಬಿ ಏನದು ಹೊಳೆಯಲ್ಲಿ ಜನ ಎಷ್ಟು ತುಂಬಿ ಹರಿತಿದ್ದಾರೆ ಅಂತ ನೋಡಿ. ನೀರು ಎಷ್ಟಿದೆ ಅಂತ. ಫೈನಲಿ ನಮ್ದು ಸ್ನಾನ ಎಲ್ಲ ಆಗಿ ರೆಡಿ ಆಗಿದ್ದೀವಿ. ಬಟ್ ಇಲ್ಲಿ ತುಂಬಾ ಜನ. ನಾವು ರೆಡಿಯಾಗಿ ಹೊರಟಿದ್ದೀವಿ. ಎಷ್ಟೊತ್ತಿಗೆ ದರ್ಶನ ಮುಗಿಸ್ತೀವಿ ಅಂತ ನೋಡೋಣ. ಬೆಳ್ಳು ಹೊಳಿತಿದ್ದೀಯ ನೀನು. ಸುಂದರ ಸುರಸುಂದರ ಹೀರೋನಾ ಹೀರೋನಾ. ಅಲ್ಲಿ ಕಾರ್ ಒಳಗೇನೆ ಮೇಕಪ್ ಆಗ್ತಾ ಇದ್ದಾರೆ. ಇಲ್ಲಿ ಮಠದ ಸ್ವಾಮೀಜಿ ಇವರೊಬ್ರು ರೆಡಿ ಆಗಿದ್ದಾರೆ. ನಾವು ಮಠಾಧಿಪತಿ ಆಗ್ತೀವಿ. ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಏನು ಕ್ರಾಫ್ಟ್ ತೆಕ್ಕಳ ಭಕ್ತಲೇನೆ ಇರ್ಲ. ಈ ಹುಡುಗಿರು ಎಲ್ಲೋದ್ರು ಹಿಂಗೇನಾ? ಇವಳಂತೂ ನನ್ನನ್ನು ಅಡ್ವೈಸ್ ಕೇಳೋದೇ ನಿಲ್ಸಲ್ಲ ಗೈಸ್. ಕ್ರಾಫ್ಟ್ ತೆಗಿಲ್ಲ, ಭಕ್ತಲೆ ತೆಗಿಲ್ಲ, ಈ ಇಯರಿಂಗ್ಸ್ ಹಾಕಲ್ಲ, ಆ ಇಯರಿಂಗ್ಸ್ ಹಾಕಲ್ಲ, ಆ ಡ್ರೆಸ್ ಹಾಕಲ್ಲ, ಈ ಡ್ರೆಸ್ ಹಾಕಲ್ಲ. ನಿಮ್ಮ ಸಿಸ್ಟರ್ಸು ಕೊಲೀಗ್ಸು ಹೀಗೆ ಮಾಡ್ತಾರ ಗಾಯ್ಸ್? ನಿಮ್ಮ ಫ್ರೆಂಡ್ಸ್ ಹಾಗೆ ಮಾಡೋರಿದ್ರೆ ಕಮೆಂಟ್ ಮಾಡಿ. ಪ್ರಾಣಿ ರೆಡಿ ಆಗಿದ್ದಾಳೆ. ಓ ಮೈ ಗಾಡ್, ಸೋ ಕ್ಯೂಟ್. ಕಾಣಿಸ್ತಾನೆ ಇಲ್ಲ ಗಗನ ಮೇಡಮ್. ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದಾರೆ ಗೈಸ್. ನೋಡಿ, ನಾವು ಫ್ಯಾಮಿಲಿ ಟ್ರಿಪ್ ಬಂದಿದ್ದೀವಿ. ದೇವ್ರ ದರ್ಶನ ಮಾಡಬೇಕು. ಇನ್ನು ಬೇರೆ ಕಡೆ ಎಲ್ಲಾದ್ರೂ ಹೋಗೋಣ ಅಂತ ಪ್ಲಾನ್ ಮಾಡ್ತಿದ್ದೀವಿ. ಅಪ್ಪಾಜಿ ಕಾಣ್ತಿಲ್ಲ ಅಂತ ನಮ್ಮ ಮಮ್ಮಿ ಫುಲ್ಲು ಗಾಬರಿ. ನೋಡಿ ಗಾಯ್ಸ್, ಗಂಡನ ಮೇಲೆ ಎಷ್ಟು ಲವ್ ಮಮ್ಮಿಗೆ. ಇವರಿಬ್ರು ಮಧ್ಯೆ ನಾನು ಕೂತಿದ್ದೀನಿ, ಅವರಿಬ್ರು
ಮಾಡ್ತಿದ್ದಾರೆ. ಎಲ್ಲೋ ಆಯ್ತು. ನಾವಿಬ್ರು ಒಂದೇ ತರ ಬಟ್ಟೆ ಹಾಕೊಂಡಿದ್ದೀವಿ, ನಾನು ಮತ್ತೆ. ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ದರ್ಶನ ಮಾಡೋಕ್ಕಂತ ಹೋಗ್ತಾ ಇದ್ದೀವಿ. ನೋಡೋಣ ಎಷ್ಟು ರಶ್ ಇರುತ್ತೆ, ಎಷ್ಟೊತ್ತಿಗೆ ನಾವು ವಾಪಸ್ ಬರ್ತೀವಿ ಅಂತ. ಇವಾಗ ಟೈಮ್ ಬಂದ್ಬಿಟ್ಟು 10 ಗಂಟೆ. ಬರೋ ಅಷ್ಟರಲ್ಲಿ ಟೈಮು ಎಷ್ಟಾಗಿರುತ್ತೆ ಅಂತ ನೋಡೋಣ. ನಾವಿನ್ನೂ ಒಂದು 5 ಪ್ಲೇಸ್ ಕವರ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಇವತ್ತು. ನೋಡೋಣ ಆಗುತ್ತಾ ಆಗಲ್ವೋ. ಕಳಸ ಅಲ್ಲೆಲ್ಲ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ತಿಳಿಸಿ ಗೈಸ್, ಏನು ಗೊತ್ತಾ, ನಮ್ಮ ಅಮ್ಮ ಮತ್ತು ನಮ್ಮ ಅಣ್ಣ ನಮ್ಮಿಬ್ಬರ ಬಗ್ಗೆ ಮಾತಾಡ್ಕೊತಿದ್ದಾರೆ ಗೈಸ್. ನಮ್ಮಮ್ಮ ಯಾವಾಗೂ ನಮ್ಮ ಅಪ್ಪನ ಕಡೆನೇ ಸಪೋರ್ಟು. ಅಲ್ಲಿ ನೋಡಿ ಅವ್ರನ್ನ. ನಾವಿಬ್ಬರು ಒಂದೇ ಥರ ಡ್ರೆಸ್ ಹಾಕಿರೋದಕ್ಕೆ ಎಲ್ಲ ನೋಡ್ತಿದ್ದೇವೆ ಗೈಸ್. ನಮ್ಮ ಅಮ್ಮನ ನೋಡಲ್ಲಿ ಸೀರೆ ಯಾರೋ ಫ್ಯಾನ್ಸ್ ನಿಲ್ಸಿ ನಮ್ಗೆ ಮಾತಾಡಿಸ್ತಾ ಇದ್ದಾರೆ ನೋಡಿ. ನಮ್ಮ ಮಮ್ಮಿ ನೋಡಿ ಹೆಂಗೆ ರೆಡಿ ಮಾಡಿದ್ದೀವಿ. ನಮ್ಮ ಮಮ್ಮಿ ಫಸ್ಟ್ ಟೈಮ್ ವೆನಿಟಿ ಬ್ಯಾಗ್ ಫಸ್ಟ್ ಟೈಮ್ ವೆನಿಟಿ ಬ್ಯಾಗ್ ಹಾಕ್ಕೊಂಡಿದ್ದೆ ಗೈಸ್. ತೋರ್ಸು ಮಮ್ಮಿ. ಅಯ್ಯೋ ಹಿಂಗೆ ಮುಂದಕ್ಕೆ ಜನ ಮಾತ್ರ ಇದ್ದಾರೆ. ವೀಕೆಂಡ್ಸ್ ಎಲ್ಲ ಅದಕ್ಕೆ ಅನಿಸುತ್ತೆ. ಈ ಥರ ಬೈಕಲ್ಲಿ ರೈಡ್ ಬರಬೇಕಲ್ಲ. ಓಕೆ, ಎಷ್ಟೊತ್ತಿಗೆ ಮುಗಿಸ್ತೀವೋ ಗೊತ್ತಿಲ್ಲ ನಾವು ದರ್ಶನ. ಅಷ್ಟೇ, ಈಗ 2 ಗಂಟೆಯಿಂದ 4 ಗಂಟೆ. ಕೌಂಟರು ನಾವು ಟಿಕೆಟ್ ಇದು ಪೂಜೆಗೆ 2:45ರಿಂದ 3:15ಕ್ಕೆ ಬಿಡ. 150 ರೂಪಾಯಿ ಪ್ರಸಾದಕ್ಕೆ. ಇದೆಲ್ಲ ಯಾವಾಗ ಆಯಿತು? ಹೋಗಿ ಕುತ್ಕೋಬೇಕು, ನಾವು ವೇಟ್ ಮಾಡಬೇಕು. ಇದೆಲ್ಲ ಆಗಿದೆ ಗೊತ್ತಾಗಿಲ್ಲ. 2:45ವರೆಗೂ ಏನು ಮಾಡೋದು? ಇವಾಗ 10:30 ಟೈಮು. 2:45ವರೆಗೂ ನಾವು ವೆಯ್ಟ್ ಮಾಡಬೇಕು ದರ್ಶನ ಆಗಬೇಕು ಅಂದರೆ. ಅಲ್ಲಿ ನೋಡಿ ಹಾಲಿದೆ, ಅಲ್ಲಿ ಕೂತಿದ್ದಾರೆಲ್ಲ. ಅಲ್ಲಿ ನೋಡಿ, ಇದು ಹಾಲು, ದೊಡ್ಡ ಹಾಲು. ಕೂತ್ಬೇಕು ನಾವು. ಕ್ಲೋಸ್ಡ್ ಅಂತ ಹಾಕಿದ್ದಾರೆ 13. ನೋಡಿ ಇಲ್ಲಿ ಏನು ಜನ ಇದ್ದಾರೆ, ಎಲ್ಲ ಕ್ಲೋಸ್. ಇವಾಗ ದರ್ಶನ ಮುಗ್ದಿದೆ. ಇವಾಗ ನಾವು ಭೋಜನಾಲಯಕ್ಕೆ ಹೋಗ್ತಿದ್ದೀವಿ ಪ್ರಸಾದನ ತಿನ್ನೋದಕ್ಕೆ. ಅದು ತಿನ್ಕೊಂಡು ನೆಕ್ಸ್ಟ್ ಏನು ಮಾಡೋದಂತ ಪ್ಲ್ಯಾನ್ ಮಾಡೋಣ, ಬನ್ನಿ. ಅಂದರೆ ಹಾಲು ಸ್ವಲ್ಪ ದೊಡ್ಡದಿದೆ. ಚಲೋ. ಎಷ್ಟು ಜನ ಪ್ರಸಾದ ತಿನ್ಬೋದು ಒಂದು ಸಲಕ್ಕೆ? ಎಷ್ಟು ಜನ? 1000 ಅಲ್ಲ, ಎಕ್ಸಾಕ್ಟ್ಲಿ 1000 ಅಷ್ಟು ಜನ ಒಂದು ಸಲಕ್ಕೆ ಪ್ರಸಾದನ ತಗೋಬೋದು. ನಾವಿಲ್ಲಿ ಪ್ರಸಾದ ಎಲ್ಲ ಶಾಪಿಂಗ್ ಮಾಡ್ತಾ ಇದ್ದೀವಿ. ಅಲ್ಲಿ ತೇರಿದೆ 3. ಚೆನ್ನಾಗಿದೆ, ಓಲ್ಡ್ ವರ್ಷನ್. ಲೈಟಾಗಿ ಮಳೆ ಸೋನೆ ಬರ್ತಾ ಇದೆ. ವಾಪಸ್ ಹೋಗೋ ಟೈಮಲ್ಲಿ ನೆನ್ಕೊಂಡೇ ಹೋಗ್ತಾ ಇದ್ದೀವಿ ನಾವು, ಅಲ್ವಾ ಮಮ್ಮಿ? ಮಾತಾಡಿ ಮಮ್ಮಿ. ಎಲ್ಲಿ ನಿಲ್ಸಿದೀವಿ ಅಂತ ಗೊತ್ತಾಗ್ತಾ ಇಲ್ಲ ಗೈಸ್. ಹುಡುಕ್ತಾ ಇದ್ದೀವಿ. ಸಿಗ್ತಾ? ಅಲ್ಲಿದೆ, ಎಲ್ಲಿದೆ? ಅಲ್ಲಿದೆ. ಹಾಂ ಎಕ್ಸ್ಪೀರಿಯನ್ಸ್ ತುಂಬಾ ಸಕ್ಕತ್ತಾಗಿತ್ತು. ಆಕ್ಚುಲಿ ಈ ಸೀಸನ್ ಅಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿದೆ. ಮತ್ತೆ ಇನ್ನೊಂದೇನು ಅಂದ್ರೆ ಮುಂಚೆ ತರ ಇಲ್ಲ ಧರ್ಮಸ್ಥಳದಲ್ಲಿ ವಿಸಿಟಿಂಗ್. ಇವಾಗ ದೇವ್ರ ದರ್ಶನ ಮಾಡೋದು ತುಂಬಾ ತಿರುಪತಿ ತರ ಮಾಡಿದ್ದಾರೆ. ಸ್ವಲ್ಪ ಟೈಮಿಂಗ್ಸ್ ಜಾಸ್ತಿ ಬೇಕಾಗುತ್ತೆ. ಬೇಗ ಬಂದೋಗ್ತೀವಿ ಅನ್ನೋದಾದ್ರೆ ಆಗಲ್ಲ. ಮಾರ್ನಿಂಗ್ ದರ್ಶನಕ್ಕೆ ಹೋದ್ರೆ ಬೇಗ ಬರ್ಬೋದು. ಒಂದು 8 ಗಂಟೆ 9 ಗಂಟೆ ಮೇಲಾದ್ರೆ ಮ್ಯಾಕ್ಸಿಮಮ್ ನೀವು ಒಂದು 4 ಅವರ್ ಆದ್ರೂ ಇರ್ಬೇಕು ಅನ್ಸುತ್ತೆ. 2:15 ಒಂದಿದೆ ದರ್ಶನ, 4:15 ಒಂದಿದೆ. ಏನೇನೋ ಟೈಮಿಂಗ್ಸ್ ತುಂಬಾ ಇದೆ. ಇಲ್ಲ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಹೋಗ್ಬೇಕು, ಇಲ್ಲ ಈವ್ನಿಂಗ್ ಲೇಟ್ ಆಗಿ ಹೋಗ್ಬೇಕು 6-7. ಮತ್ತೆ ಇನ್ನೊಂದು ನಮ್ಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಮ್ಮ ಫ್ಯಾನ್ಸ್ ಸಿಕ್ಬಿಟ್ಟಿದ್ರು. ಇಡೀ ಫ್ಯಾಮಿಲಿ ಬಂದು ಮಾತಾಡ್ಸಿದ್ರು. ತುಂಬಾ ಖುಷಿ ಆಯ್ತು. ಚೆನ್ನಾಗಿತ್ತು. ಥ್ಯಾಂಕ್ಸ್ ಆಂಟಿ. ಗೈಸ್, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ,
ಕಮೆಂಟ್ ಮಾಡಿ ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ಯಾವ ಥರ ವಿಡಿಯೋ ಮಾಡಬೇಕಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.